ವೀಕ್ಷಕರೇ, ಇವತ್ತು ನಾನು ಹೇಳಲು ಹೊರಟಿರುವ ಶಿವಲಿಂಗದ ಬಗ್ಗೆ ಕೇಳಿದರೆ ಒಂದು ಕ್ಷಣ ಬೆರಗಾಗುತ್ತೀರಾ. ನಿಮ್ಮ ಕಲ್ಪನೆ ಊಹೆಗೂ ನಿಲುಕದ ಪವಾಡ ಈ ಶಿವಲಿಂಗದಲ್ಲಿ ನಡೆಯುತ್ತಿದೆ. ಕನಸಿನಲ್ಲೂ ಕೂಡ ಈ ರೀತಿಯ ಪವಾಡ ನೋಡಲು ಸಾಧ್ಯವೇ ಇಲ್ಲ. ಸಾವಿರಾರು ವರ್ಷಗಳಿಂದ ಈ ಶಿವಲಿಂಗದಲ್ಲಿ ತೆಂಗಿನಕಾಯಿ ಎಣ್ಣೆ ಬರುತ್ತಾ ಇದೆ. ಇಲ್ಲಿಗೆ ಬರುವ ಭಕ್ತರು ತಮ್ಮ ಕಣ್ಣಾರೆ ಪವಾಡವನ್ನು ನೋಡಬಹುದು. ದಿನದ 24 ತಾಸು ನಿಲ್ಲದ ಹಾಗೆ ತೆಂಗಿನಕಾಯಿ ಎಣ್ಣೆ ಲಿಂಗದಿಂದ ಹೊರಗೆ ಬರುತ್ತೆ. ನಿಮಗೆ ಇದು ವಿಚಿತ್ರ ಎನಿಸಿದರೂ ಈ ವಿಚಾರ ಖಂಡಿತ ಸತ್ಯ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ವಿಸ್ಮಯ, ನಿಗೂಢ, ಶಕ್ತಿಶಾಲಿ ಶಿವಲಿಂಗ ಇರುವುದಾದರೂ ಎಲ್ಲಿ ಎಂಬುದರ ಎಲ್ಲಾ ಮಾಹಿತಿ ತಿಳಿದುಕೊಳ್ಳೋಣ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಪೂರ್ತಿ ನೋಡಿ. ನನ್ನ ಹೆಸರು ಸುಧೀಂದ್ರ. ನೀವಿನ್ನು ಗೋಲೆ ಇನ್ಸೈಡ್ ಹಿಟ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ನಮ್ಮ ಭಾರತ ದೇಶದಲ್ಲಿ 8 ಲಕ್ಷಕ್ಕೂ ಹೆಚ್ಚು ಶಿವಲಿಂಗಗಳು ಇದ್ದಾವೆ. ಇಷ್ಟು ಶಿವಲಿಂಗಗಳಲ್ಲಿ ಇಂದು ನಾನು ಹೇಳಲು ಹೊರಟಿರುವ ಶಿವಲಿಂಗ ತುಂಬಾ ಅಪರೂಪ ಮತ್ತು ವಿಶೇಷ. ಈ ರೀತಿಯ ಶಿವಲಿಂಗವನ್ನು ಪ್ರಪಂಚದಲ್ಲೇ ಮತ್ತೆಲ್ಲೂ ನೋಡಲು ಸಾಧ್ಯವೇ ಇಲ್ಲ. ಈ ದೇವಸ್ಥಾನದ ಹೆಸರು ಲಿಂಬಕೇಶ್ವರ್ ನಾರಿಯಲ್ ಜ್ಯೋತಿರ್ಲಿಂಗ. ನಾರಿಯಲ್ ಜ್ಯೋತಿರ್ಲಿಂಗ ಎಂದರೆ ತೆಂಗಿನಕಾಯಿ ಲಿಂಗ ಎಂದು ಅರ್ಥ. ಈ ದೇವಸ್ಥಾನದ ವಿಳಾಸ ನಿಮ್ಮ ಸ್ಕ್ರೀನ್ ಮೇಲೆ ಇದೆ. ಭಾರತ ದೇಶದ ನಾಗಾಲ್ಯಾಂಡ್ ರಾಜ್ಯದ ರಾಜಧಾನಿ ಕೊಹಿಮಾ ಊರಿಗೆ ಹೋಗಬೇಕು. ಕೊಹಿಮಾ ರಾಜಧಾನಿಯಿಂದ 9 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಜೋತ್ಸೋಮ ಎಂಬ ಹಳ್ಳಿ ಸಿಗುತ್ತೆ. ಈ ಹಳ್ಳಿಯಿಂದ 3 ಕಿಲೋಮೀಟರ್ ದೂರ ಸಾಗಿದರೆ ಜೋತ್ಸೋಮ ಬೆಟ್ಟ ಕಂಡುಬರುತ್ತೆ. ಇದೇ ಬೆಟ್ಟದಲ್ಲಿ ನೆಲೆಸಿರುವ ಲಿಂಬಕೇಶ್ವರ ನಾರಿಯಲ್ ಜ್ಯೋತಿರ್ಲಿಂಗ. ದಿನದ 24 ತಾಸು ಈ ಲಿಂಗದಲ್ಲಿ ತೆಂಗಿನಕಾಯಿ ಎಣ್ಣೆ ಹರಿದು ಹೋಗುತ್ತಾ ಇರುತ್ತೆ. ವರ್ಷದಲ್ಲಿ 8 ತಿಂಗಳು ಮಾತ್ರ, ಅಂದರೆ ನವೆಂಬರಿಂದ ಜೂನ್ ತಿಂಗಳವರೆಗೆ ತೆಂಗಿನಕಾಯಿ ಎಣ್ಣೆ ಹರಿದು ಹೋಗುವುದನ್ನು ಲಿಂಗದಲ್ಲಿ ನೋಡಬಹುದು. ಇನ್ನು ಉಳಿದ 4 ತಿಂಗಳು ಲಿಂಗದಲ್ಲಿ ತೆಂಗಿನಕಾಯಿ ಎಣ್ಣೆ ಕಾಣೋದಿಲ್ಲ. ಸುಮಾರು 2000 ವರ್ಷಗಳಿಂದ ಈ ಪವಾಡ ನಡೆದುಕೊಂಡು ಬರುತ್ತಾ ಇದೆ. ದಿನದ 24 ತಾಸು ತೆಂಗಿನ ಎಣ್ಣೆ ಶಿವಲಿಂಗದ ಒಳಗಡೆ ಸುತ್ತುತ್ತಾ ಇರುವುದನ್ನು ನೀವು ನೋಡಬಹುದು. ಶಿವಲಿಂಗದ ಒಳಗಡೆ ಸುತ್ತುತ್ತಾ ಇರುವ ತೆಂಗಿನ ಎಣ್ಣೆಯನ್ನು ನೀವು ಕೇಳಿದರೆ ಕೊಡುತ್ತಾರೆ. ನೀವು ಮನೆಗೆ ತೆಗೆದುಕೊಂಡು ಹೋಗಿ ಪೂಜೆ ಮಾಡಬಹುದು. ಹಲವಾರು ದೇಶದಿಂದ ಈ ಪವಾಡ ನೋಡಲು ಸಾವಿರಾರು ವಿದೇಶಿಗರು ಇಲ್ಲಿಗೆ ಬರುತ್ತಾರೆ. ಇಲ್ಲಿ ನಡೆಯುತ್ತಿರುವ ಪವಾಡವನ್ನು ಕಂಡು ಹಿಡಿತೀವಿ ಎಂದು ಬಂದ ಸಾಕಷ್ಟು ವಿದೇಶಿ ವಿಜ್ಞಾನಿಗಳು ದೇವರ ಮುಂದೆ ಸೋತು ತಮ್ಮ ದೇಶಕ್ಕೆ ವಾಪಸ್ ಹೋಗಿರುವ ಸಾಕಷ್ಟು ಉದಾಹರಣೆಗಳು ಕಂಡುಬರುತ್ತೆ. ಈ ಶಿವಲಿಂಗಕ್ಕೆ ಶಿವನ ಆಕಾರದ ಮುಖವನ್ನು ಮುಚ್ಚಲಾಗುತ್ತೆ. ಭಕ್ತರು ಬಂದ ತಕ್ಷಣ ಲಿಂಗಕ್ಕೆ ಹಾಕಿರುವ ಮುಖವನ್ನು ತೆಗೆದು ಲಿಂಗದ ಒಳಗಡೆ ಹರಿಯುತ್ತಿರುವ ತೆಂಗಿನ ಎಣ್ಣೆಯನ್ನು ತೋರಿಸುತ್ತಾರೆ. ಪೂಜೆ, ಅಭಿಷೇಕ ಮಾಡುವಾಗ ಲಿಂಗದಲ್ಲಿ ಹರಿಯುತ್ತಿರುವ ತೆಂಗಿನ ಎಣ್ಣೆಗೆ ಸೇರಬಾರದೆಂದು ಈ ರೀತಿ ಮಾಡುತ್ತಾರೆ. ಭಕ್ತರು ಕೂಡ ಲಿಂಗವನ್ನು ಕೈಯಿಂದ ಮುಟ್ಟಿ ನಮಸ್ಕಾರ ಮಾಡಬಹುದು. ಅಷ್ಟಲಿಂಗ ಶಕ್ತಿ ಪುರಾಣ ಪುಸ್ತಕದಲ್ಲಿ ಈ ಲಿಂಗದ ಬಗ್ಗೆ ವಿವರಿಸಲಾಗಿದೆ. ಸುಮಾರು 2000 ವರ್ಷಗಳ ಹಿಂದೆ ಈ ದೇವಸ್ಥಾನವಿರುವ ಜಾಗದಲ್ಲಿ ಕೆಂಪಯ್ಯ ಎಂಬ ತೆಂಗಿನ ಎಣ್ಣೆ ವ್ಯಾಪಾರಿ ನೆಲೆಸಿದ್ದಾನಂತೆ. ಈತನ ಬಳಿ ಸಣ್ಣದಾದ ತೆಂಗಿನ ತೋಟವಿತ್ತು. ತೆಂಗಿನ ಎಣ್ಣೆ, ಎಳನೀರು, ತೆಂಗಿನಕಾಯಿ ಮಾರಿ ತನ್ನ ಜೀವನವನ್ನು ಸಾಗಿಸುತ್ತಾ ಇರುತ್ತಾನಂತೆ. ಈತನಿಗೆ ಒಬ್ಬಳು ಹೆಂಡತಿ, 2 ಹೆಣ್ಣು ಮಕ್ಕಳು. ಒಂದು ದಿನ ಭೀಕರ ಪ್ರವಾಹದಿಂದ ಕೆಂಪಯ್ಯ ತೆಂಗಿನ ತೋಟ ಸರ್ವನಾಶವಾಗುತ್ತೆ. ಕೆಂಪಯ್ಯನ ಕುಟುಂಬದ ಬದುಕು ಬೀದಿಗೆ ಬರುತ್ತೆ. ಒಂದು ತುತ್ತು ಅನ್ನ ತಿನ್ನಲು ಈತನ ಬಳಿ ದುಡ್ಡು ಇರೋದಿಲ್ಲ. ಪ್ರವಾಹ ಬಂದು ಪರಿಸ್ಥಿತಿ ಸುಧಾರಿಸಿದ ಮೇಲೆ ಕೆಂಪಯ್ಯನ ಬಳಿ ತೆಂಗಿನ ಎಣ್ಣೆ ಖರೀದಿ ಮಾಡಲು ಗ್ರಾಹಕರು ಬರುತ್ತಾರೆ. ಆದರೆ ಕೆಂಪಯ್ಯನ ಬಳಿ ಹತ್ತಿರ ಈಗ ಏನೂ ಇಲ್ಲ. ಗ್ರಾಹಕರು ಬಂದರೂ ಮಾರುವುದಕ್ಕೆ ಎಣ್ಣೆ ಇಲ್ಲ. ತನ್ನ ಕಷ್ಟವನ್ನು ನಿವಾರಿಸಿ ಎಂದು ಶಿವಲಿಂಗವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಲು ಶುರು ಮಾಡುತ್ತಾನೆ. ಕೆಂಪಯ್ಯನ ಭಕ್ತಿಯನ್ನು ಮೆಚ್ಚಿಕೊಂಡ ಶಿವ ಪರಮಾತ್ಮನು ಕೆಂಪಯ್ಯನ ಕನಸಿನಲ್ಲಿ ಬಂದು, ಇಂದಿಗೆ ನಿನ್ನ ಕಷ್ಟ ದೂರವಾಗಿದೆ, ನಾಳೆಯಿಂದ ಸುಖಕರ ಜೀವನ ಮಾಡುತ್ತೀಯಾ ಎಂದು ಶಿವ ಪರಮಾತ್ಮನು ಹೇಳುತ್ತಾರೆ. ಕೆಂಪಯ್ಯನು ಬೆಳಗ್ಗೆ ಎದ್ದು ಲಿಂಗವನ್ನು ನೋಡಿದಾಗ ಬೆಚ್ಚಿ ಬೀಳುತ್ತಾನೆ. ಲಿಂಗದಲ್ಲಿ ತೆಂಗಿನ ಎಣ್ಣೆ ಹರಿದು ಹೋಗುವುದು ಕಂಡುಬರುತ್ತೆ. ಈ ಶಿವಲಿಂಗದ ತೆಂಗಿನ ಎಣ್ಣೆಯನ್ನು ಮಾರಿ ಕೋಟ್ಯಾಧೀಶ್ವರನಾಗುತ್ತಾನೆ. ತಾನು ದುಡಿದ ದುಡ್ಡಿನಿಂದ ಮನೆಯನ್ನು ದೇವಸ್ಥಾನವಾಗಿ ಬದಲಾಯಿಸುತ್ತಾನೆ. ಆ ಸಮಯದಲ್ಲಿ ಸಂಪೂರ್ಣ ಭಾರತ ದೇಶವನ್ನು ಆಳುತ್ತಿದ್ದ ಅಖಂಡ ಭಾರತ ಕಟ್ಟಿದ ಅಶೋಕ ಚಕ್ರವರ್ತಿ ರಾಜ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸುತ್ತಾರಂತೆ. ಅಶೋಕ ಚಕ್ರವರ್ತಿ ಬಂದಿರುವ ಸಾಕಷ್ಟು ಪುರಾವೆ ಈ ದೇವಸ್ಥಾನದಲ್ಲಿ ಕಂಡುಬರುತ್ತೆ. ಲಿಂಗದ ಒಳಗಡೆ ಹರಿಯುತ್ತಿರುವ ತೆಂಗಿನ ಎಣ್ಣೆಯನ್ನು ಭಕ್ತರು ಶಿವನ ಎಣ್ಣೆ ಎಂದು ಕರೆಯುತ್ತಾರೆ.
ವೀಕ್ಷಕರೇ, ನಿಮಗೆ ಈ ಅಪರೂಪದ ಲಿಂಬಕೇಶ್ವರ್ ನಾರಿಯಲ್ ಜ್ಯೋತಿರ್ಲಿಂಗದ ಬಗೆಗಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.